ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಫೆಬ್ರವರಿ ಮಾಸ ಭವಿಷ್ಯ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಶಿವಫಲಗಳು ಅಂತ ನಾವು ಹೇಳಲಿಕ್ಕಾಗೋದಿಲ್ಲ ಅಥವಾ ಚೆನ್ನಾಗಿಲ್ಲ ಅಂತ ಹೇಳೋಕ್ಕೂ ಆಗೋದಿಲ್ಲ. ಕಾರಣ ಮಧ್ಯಮ ಫಲವನ್ನು ಅನುಭವಿಸ್ತಾ ಇದ್ದಾರೆ. ಈ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪಟ್ಟಿಗೆ ಸಾಲ ಜಾಸ್ತಿ ಆಗಿದೆ, ಕೆಲಸದಲ್ಲಿ ತೊಂದರೆ ಇರ್ತದೆ. ಅದು ನಿಮಗೆ ಕೆಲವು ದಿನಗಳ ನಂತರ, ಕೆಲವು ಮಾಸಗಳ ನಂತರ ನಿಮಗೆ ಒಳ್ಳೇದಾಗತ್ತೆ. ಒಳ್ಳೆ ಯೋಗಗಳು ನಿಮ್ಗೆ ಬರ್ತಾ ಇದೆ. ಆಲ್ರೆಡಿ ನಿಮಗೆ ಸ್ವಲ್ಪ ಸೂಚನೆಗಳು ಬರ್ತಾ ಇದೆ ಒಳ್ಳೇದಾಗ್ತದೆ ಅನ್ನುವಂಥದ್ದು. ಹಣಕಾಸಿನಲ್ಲಿ ಸ್ವಲ್ಪ ನಿಮಗೆ ದುಡ್ಡು ಕಾಸು ಬರ್ತಾ ಇಲ್ಲ, ಅದು ಬರುತ್ತೆ. ಕಮಿಟ್ಮೆಂಟ್ ಎಲ್ಲ ಕೆಲವು ಫೇಲ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ, ಅದು ಆಗತ್ತೆ. ಮತ್ತೆ ರಿಕವರಿ ಆಗ್ತದೆ, ಚಿಂತೆ ಬೇಡ, ರಿಕವರಿ ಆಗುತ್ತೆ. ನಿಮ್ಗೆ ಏನೆಲ್ಲ ಕಳ್ಕೊಂಡಿರುತ್ತೆ ಎಲ್ಲ ಸಿಗುವಂಥ ಇವುಗಳು ಪ್ರಾಪ್ತಿಯಾಗತ್ತೆ. ಸ್ವಲ್ಪ ಸಮಯ, ಕಾಲ, ಅವಕಾಶ ಇದಕ್ಕೆ ಬೇಕಾಗುತ್ತೆ. ಸ್ವಲ್ಪ ತಮಗೆ ಹಠ ಜಾಸ್ತಿ, ಕೋಪ ಜಾಸ್ತಿ, ಅದನ್ನು ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ಇದ್ದರೆ ಒಳ್ಳೆಯದು. ಒಂದು ವೇಳೆ ತಾಳ್ಮೆ ಇದ್ರೂ ಒಳ್ಳೆಯದು, ಒಂದು ವೇಳೆ ಇಲ್ಲದೆ ಹೋದವರಿಗೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಈ ಸಮಯದಲ್ಲಿ ಅರ್ಜೆಂಟ್ ಮಾಡ್ಕೊಂಡು ಅವಸರ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿಗೆ ನಷ್ಟ ಉಂಟಾಗಬಹುದು ಅಂತ ನಮ್ಮ ಒಂದು ಚಿಂತನೆ ಕೂಡ ಇರುತ್ತೆ. ಎಲ್ಲ ಧನಾತ್ಮಕವಾಗಿ ತಗೊಳ್ಳಿ. ಇನ್ನು ಆಸ್ತಿ ವಿಚಾರ ಸ್ವಲ್ಪಟ್ಟಿಗೆ ಸಣ್ಣ ಪಟ್ಟ ಸಮಸ್ಯೆಗಳಿದೆ. ಈ ಪ್ರಾಪರ್ಟಿ ವಿಚಾರದಲ್ಲಿ ಸೈಟು, ಮನೆ, ಫ್ಲಾಟು, ಅಪಾರ್ಟ್ಮೆಂಟು, ಇದು ಏನೇ ನೀವು ಕಟ್ಸೋದಿರಿ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇದೆ, ಅದು ಸ್ವಲ್ಪ ರಗಳೆ ಇದೆ. ನೀವೇನೋ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ನು, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರಿಗೆ, ತಮಗೆ ಅದರಲ್ಲಿ ಸ್ವಲ್ಪ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರಗಳು ಸಂದರ್ಭ ಇದೆ. ಇನ್ನು ಬೆದರಾಯಿತ ಆಸ್ತಿ ವಿಚಾರಗಳು, ಅದರಲ್ಲೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆ. ಆಸ್ತಿ ವಿಚಾರ ಅಂತ ಬಂದರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ, ಮತ್ತು ಕಾನೂನು ಸಮಸ್ಯೆ ಇದೆ. ಹಾಗಾಗಿ ಕಾನೂನು ತಜ್ಞರ ಹತ್ರ ಸರಿಯಾದ ಮಾರ್ಗದರ್ಶನವನ್ನು ತೆಗೆದುಕೊಂಡು ತಾವು ಕಾನೂನು ಸಲಹೆಯನ್ನು ತೆಗೆದುಕೊಳ್ಳಿ. ನಿಮ್ಮ ಸಮಸ್ಯೆಗಳು ಇದು ಒಂದು ದಾರಿ ಸಿಗತ್ತೆ, ಪರಿಹಾರ ಕೂಡ ಆಗುವಂಥ ಯೋಗ ಇದೆ. ಇನ್ನು ರಾಜಕೀಯದಲ್ಲಿ ಇರ್ತಕ್ಕಂಥ ರಾಜಕೀಯ ಒಂದು ವ್ಯಕ್ತಿಗಳಾಗಿದ್ದಿದ್ರೆ ಅಥವಾ ಹುದ್ದೆಯನ್ನು ಅಲಂಕರಿಸಿದ್ದಿದ್ರೆ ಅಲ್ಲೂ ಕೂಡ ಕಾಂಪ್ಲಿಕೇಶನು, ಸಮಸ್ಯೆ ಎಲ್ಲ ಇರುತ್ತೆ. ಅದು ಕೂಡ ಸರಿ ಮಾಡ್ಕೋಬೇಕು, ನೀವೇ ಸರಿ ಮಾಡ್ಕೋಬೇಕಾಗತ್ತೆ. ಹಾಗೆ ಅದರ ಮಾರ್ಗ ನಿಮ್ಮ ಹತ್ರ ಇರುತ್ತೆ, ದರ್ಶಕರು ಕೂಡ ನಿಮ್ಮ ಹತ್ರ ಇರ್ತಾರೆ. ಅದು ಕೂಡ ಒಳ್ಳೆಯದು. ಹಣಕಾಸಿನ ವಿಚಾರದಲ್ಲಿ ಕೈಯಲ್ಲಿ ದುಡ್ಡಿರಲ್ಲ, ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಎಷ್ಟೋ ದುಡ್ಡುಗಳು ಇನ್ವೆಸ್ಟ್ಮೆಂಟು ಅದು ಇದು ಮಾಡಿದರೆ ಕೈಯಲ್ಲಿ ದುಡ್ಡಿರಲ್ಲ, ಆದರೂ ಅಸೆಟ್ ಇದೆ, ನಿಮಗೆ ಅಂತ ತೊಂದರೆ ಆಗಲ್ಲ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗಬೇಕು, ಮಕ್ಕಳ ಬಗ್ಗೆ ಭಾಳ ಗಮನವಹಿಸಬೇಕು. ಮಕ್ಕಳು ಒಳ್ಳೆಯ ವಿದ್ಯಾವಂತರು, ಜ್ಞಾನವಂತರು ಆಗಬೇಕಂದ್ರೆ ಅವ್ರ ಬಗ್ಗೆ ಗಮನವಹಿಸಬೇಕು. ಅವರಿಗೆ ಒಳ್ಳೆ ಪ್ರಿಡಿಕ್ಷನ್ ಕೊಡಬೇಕು, ಒಳ್ಳೆ ಮಾರ್ಗದರ್ಶನ ಮಾಡಬೇಕು. ಅವ್ರು ಓದೋದಕ್ಕೆ ಎಷ್ಟು ಬೇಕೋ ಅಷ್ಟು, ಅದಕ್ಕೆ ಹೆಚ್ಚಿನ ಒತ್ತನ್ನು ನೀವು ಕೊಟ್ಟರೆ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ. ಮತ್ತು ಮುಂದಿನ ದಿವಸಗಳಲ್ಲಿ ಒಳ್ಳೆಯ ಹುದ್ದೆಯಲ್ಲಿ ಕುಳಿತುಕೊಳ್ಳುವಂಥ ಯೋಗ ಕೂಡ ಮಕ್ಕಳಿಗೆ ಇರುತ್ತೆ. ಇನ್ನು ನಿಮ್ಮ ಪೂರ್ವಾರ್ಜಿತ ಫಲ ಏನಿರುತ್ತೆ, ಪುಣ್ಯದ ಫಲ ಇರೋದು ನಿಮಗೆ ತುಂಬ ಒಳ್ಳೆಯ ಫಲವನ್ನು ಕೊಡುತ್ತೆ. ಪೂರ್ವಜರು ನಿಮ್ಮ ಒಳ್ಳೆಯ ಒಂದು ಯೋಗದಲ್ಲಿ, ನಿಮ್ಗೆ ಒಳ್ಳೆಯ ಒಂದು ಸಂದರ್ಭದಲ್ಲಿ ಒಳ್ಳೆಯ ಪುಣ್ಯವನ್ನು ಮಾಡಿದ್ದಾರೆ. ಹಾಗಾಗಿ ನಿಮಗೆ ಒಳ್ಳೆಯ ಒಂದು ಶಿವಫಲ ಪ್ರಾಪ್ತಿ ಆಗುತ್ತೆ. ಪೂರ್ವ ಪುಣ್ಯ ಚೆನ್ನಾಗಿರೋದನ್ನ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೋದು ಅಂದರೆ ಒಟ್ಟು ಒಳ್ಳೆಯ ಒಂದು ಫಲ ನಿಮಗೆ ಸಿಗ್ಬೋದು. ಪ್ರಯತ್ನ ಭಾಳ ಮುಖ್ಯವಾಗಿರುತ್ತೆ. ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ತುಂಬ ಕಷ್ಟಪಟ್ಟು ತಾವಿದ್ದೀರಿ, ಪ್ರತಿಯೊಂದರೂ ತುಂಬ ಎಫರ್ಟ್ ಆಗ್ತೀರಾ, ಕಷ್ಟಪಡ್ತೀರಾ. 10 ಕೆಲಸ 5 ಕೆಲಸ ಫೇಲ್ಯೂರ್ ಆಗುತ್ತೆ, ಆದರೂ ಕೂಡ ಮತ್ತೆ ಮರಳಿ ಯತ್ನವನ್ನು ಮಾಡ್ತಾ ಇದ್ದೀರಿ, ಮತ್ತೆ ಪ್ರಯತ್ನ ಮಾಡ್ತೀರಾ. ಹಾಗೆ ಒಂದು ಕೆಲಸದಲ್ಲಿ 10 ಕೆಲಸ ಇದ್ದರೆ 10 4 ಕೆಲಸ ಇವತ್ತಾಗುತ್ತೆ, ಇನ್ನೊಂದು 2 ಕೆಲಸ ನಾಳೆ ಆಗುತ್ತೆ, ಇನ್ನೊಂದು 2 ಕೆಲಸ 4 ದಿನ ಬಿಟ್ಟಾಗುತ್ತೆ, ಇನ್ನೊಂದು 2 ಕೆಲಸ 1 ತಿಂಗಳ ಬಿಟ್ಟಾಗುತ್ತೆ. 10 ಕೆಲಸ ಆಗುತ್ತೆ. ಅದರ ಪ್ರಯತ್ನ ನಿರಂತರವಾಗಿರಲಿ. ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದು ಎದುರಿಸಿಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗುವಂಥ ಯೋಗ ಇದೆ. ಹಾಗಾಗಂಥ ಸಮಸ್ಯೆಗಳಾಗಲ್ಲ. ಕೆಲಸದಲ್ಲಿ ನೀವು ಯಶಸ್ಸು ನೀವು ನೋಡ್ತಾ ಇದ್ದೀರಾ, ಕೆಲಸದಲ್ಲಿ ನೀವು ಒಳ್ಳೆಯ ನಿಮಗೆ ಹುದ್ದೆಯಲ್ಲಿದ್ದೀರಾ, ಅಥವಾ ಇದ್ದವರಿದ್ದಾರೆ, ಇಲ್ಲದೆ ಹೋದವ್ರಿಗೆ ಒಳ್ಳೆ ಉದ್ದೇಶ ಸಿಗುತ್ತೆ, ಅಭಿವೃದ್ಧಿ ಆಗುತ್ತೆ. ಇದ್ದವ್ರಿಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತೀರಿ, ಎಲ್ಲ ಆಗ್ತದೆ, ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತದೆ, ತೊಂದರೆ ಆಗಲ್ಲ. ಮಕ್ಕಳ ವಿದ್ಯಾಭ್ಯಾಸ ಇಂಪಾರ್ಟೆಂಟ್ ಇರುತ್ತೆ. ಮತ್ತು ಗುರು ಆಶೀರ್ವಾದ ಭಾಳ ಇಂಪಾರ್ಟೆಂಟ್ ಇರುತ್ತೆ. ತಂದೆ ತಾಯಿ ಆಶೀರ್ವಾದ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಆ ಗುರುಗಳ ಆಶೀರ್ವಾದ ಮತ್ತು ತಂದೆ ತಾಯಿ ಆಶೀರ್ವಾದವನ್ನು ಪಡೆಯಿರಿ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಕೂಡ ದೊರೆಯುತ್ತೆ. ಇನ್ನು ರಿಯಲ್ ಎಸ್ಟೇಟ್ ಮಾಡೋರಿಗೆ ಮಧ್ಯಮ ಫಲ ಅಂತ ಹೇಳ್ತೀನಿ. ಇನ್ನು ಹಣಕಾಸಿನ ವ್ಯವಹಾರ ಮಾಡೋರಿಗೆ ಮಧ್ಯಮ ಫಲ. ಮಕ್ಕಳಿಗೆ ವಿದ್ಯಾಭ್ಯಾಸ, ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಇವರಿಗೆಲ್ಲ ಪ್ರಯತ್ನದಿಂದ ಫಲ ಸಿದ್ಧಿ ಆಗ್ತದೆ. ಪ್ರಯತ್ನ ಮಾಡಿದ್ರೆ ಅವರು ಖಂಡಿತವಾಗಿ ಒಳ್ಳೆ ಶಿವಫಲ ಪ್ರಾಪ್ತಿಯಾಗತ್ತೆ. ಸ್ವಲ್ಪ ಪ್ರಯತ್ನ ಮಾಡಬೇಕಾಗತ್ತೆ. ತಾನಾಗಿ ಅದೃಷ್ಟದಲ್ಲಿ ಯಾವುದೂ ಆಗೋದಿಲ್ಲ, ಪ್ರಯತ್ನ ಪಟ್ಟಾಗ ಅದು ಫಲ ಸಿಗತ್ತೆ. ಇನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರತಕ್ಕಂಥವ್ರಿಗೆ, ಪತ್ರಿಕೋದ್ಯಮದಲ್ಲಿ ಇರೋರಿಗೆ, ಲೇಖಕರಿಗೆ, ಅಧ್ಯಾಪಕರಿಗೆ, ಮತ್ತು ನ್ಯಾಯವಾದಿಗಳಿಗೆ, ವೈದ್ಯರಿಗೆಲ್ಲ ಮಧ್ಯಮ ಫಲ ಅಂತ ನಾವು ಹೇಳ್ತೀವಿ. ಅವರು ಕೂಡ ಹೆಚ್ಚಿನ ಒಂದು ಸಿನ್ಸಿಯರ್ ಆಗಿ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ರೆ ಒಳ್ಳೆ ನಿಮಗೆ ಫೇಮ್ ಬರುತ್ತೆ. ಇಲ್ಲ ಅಂತಂದರೆ ತಮಗೆ ಅದರಲ್ಲಿ ಮಧ್ಯಮ ಫಲ ಅಂತ ನಾವು ಹೇಳ್ತೀವಿ. ಹಾಗಾಗಿ ಅದು ಒಳ್ಳೆಯದಿದೆ. ವೃಶ್ಚಿಕ ರಾಶಿಯವರಿಗೆ ಶುಭಫಲಗಳು ಪ್ರಾಪ್ತಿಯಾಗಿದೆ. ಒಂದು ವೇಳೆ ತೊಂದರೆ, ತೊಡಕುಗಳು, ಕಷ್ಟ ಕಾರ್ಪಣ್ಯಗಳಿದ್ದರೆ ಹತ್ತಿರ ಇರತಕ್ಕಂಥ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆಯನ್ನು ಮಂಗಳವಾರ ದಿವಸ ಮಾಡಿ ನಿಮಗೆ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.